ಶ್ರೀ ಶುಕ್ಲತೀರ್ಥ ಮಡಿವಾಳೇಶ್ವರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಟ್ರಸ್ಟ್ ನಾವದಗಿರಿ ಬೀದರ್ ವತಿಯಿಂದ ಶ್ರಾವಣ ಮಾಸದ ಭಜನಾ ಸಮಾರೋಪ ಸಮಾರಂಭ ಹಾಗೂ ಜಾನಪದ ಸಂಗೀತ ಉತ್ಸವ ಕುಂಭ ಕಳಸ ಮೆರವಣಿಗೆ ಸೆಪ್ಟೆಂಬರ್ 13ರಂದು ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಓಂ ಪ್ರಕಾಶ್ ಬಜಾರೆ ಹಾಗೂ ರಾಜ್ಕುಮಾರ್ ಹೆಬ್ಬಾಳೆ ಅವರು ಮಾತನಾಡಿ ತಿಳಿಸಿದ್ದಾರೆ. ನಾವೆಲ್ಲ ಯುವಕರು ಸೇರಿಕೊಂಡು ಸತತ 17 ವರ್ಷಗಳಿಂದ ಸೇವಾ ಸಮಿತಿಯನ್ನ ಮಾಡಿಕೊಂಡು ಧಾರ್ಮಿಕ ಕಾರ್ಯಕ್ರಮಗಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಈ ಮಂದಿರ ತನ್ನದೇ ಆದ ಇತಿಹಾಸ ಹೊಂದಿದೆ. ಪ್ರತಿ ವರ್ಷ ಕಾರ್ಯಕ್ರಮ ಮಾಡಿದಾಗಿಯೂ ಇಲ್ಲ ಅಂದರೂ 8 ರಿಂದ 10 ಸಾವಿರ ಜನ ಸೇರ್ತಾರೆ. ಅವತ್ತಿನ ದಿವಸ ಅಂದರೆ ಶ್ರಾವಣ ಮಾಸದ ಭಜನಾ ಸಮಾರೋಪ ಸಮಾರಂಭದ ದಿವಸ ಬೆಳಗ್ಗೆ 9 ಗಂಟೆಗೆ ಕುಂಭಕಳಸ ಮೆರವಣಿಗೆ ನಾವದಗಿರಿ ಹನುಮಾನ ಮಂದಿರದಿಂದ ಶುಕ್ಲತೀರ್ಥ ಶಿವ ಮಂದಿರದವರೆಗೆ ಜರುಗಲಿದೆ. ನಾವದಗಿರಿಯ ಎಲ್ಲಾ ಮಹಿಳೆಯರು ಸಾಂಪ್ರದಾಯಿಕ ಉಡುಗೆ ತೊಟ್ಟು ತಲೆ ಮೇಲೆ ಕುಂಭಕಳಸ ಹೊತ್ತು ಮೆರವಣಿಗೆಯಲ್ಲಿ ಭಾಗಿಯಾಗಲಿದ್ದಾರೆ. ಮೆರವಣಿಗೆ ಉದ್ದಕ್ಕೂ ಡೊಳ್ಳು ಕುಣಿತ, ಲಂಬಾಣಿ ಕುಣಿತ ಸೇರಿದಂತೆ ಎಲ್ಲಾ ಕಲಾ ತಂಡಗಳ ಕಲಾ ಪ್ರದರ್ಶನ ಜರುಗಲಿದೆ. ಬಳಿಕ ಮಧ್ಯಾಹ್ನ 1 ಗಂಟೆಗೆ ವೇದಿಕೆ ಕಾರ್ಯಕ್ರಮ, ಜನಪದ ಸಂಗೀತ ಉತ್ಸವ, ಜನಪದ ಜಯಂಕಾರ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ. ಕೋಲಾಟ, ಲಂಬಾಣಿ ಕುಣಿತ, ಹಲಿಗೆ, ಶ್ರೀ ಗುರುದೇವ ಅವರ ಜಾನಪದ ಕಲಾ ಪ್ರದರ್ಶನ ಜರುಗಲಿದೆ. ಹಾಗೂ ರಾತ್ರಿ 7 ಗಂಟೆಗೆ ಖ್ಯಾತ ಸಂಗೀತ ಕಲಾವಿದರಿಂದ ಹೆಸರಾಂತ ಭಜನಾಕಾರರಿಂದ ಸಂಗೀತ ದರ್ಬಾರ್ ಕೂಡ ಜರುಗಲಿದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಿಸುವ ಮೂಲಕ ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವುದಾಗಿ ಈ ಮೂಲಕ ಓಂ ಪ್ರಕಾಶ್ ಬಜಾರೆ ಅವರು ಹಾಗೂ ರಾಜ್ಕುಮಾರ್ ಹೆಬ್ಬಾಳೆ ಅವರು ಮಾತನಾಡಿ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಂಗಪ್ಪ ಬಿಕ್ಲೆ, ಅನಿಲ್ ರಾಜ್ಗಿರ, ರಾಜು ಜಮಾದಾರ್, ಮಡಿವಾಳಯ್ಯ ಸ್ವಾಮಿ, ಗುಣವಂತ್ ಪಟೇಲ್, ಸಾಯಿ ಮಡಿವಾಳ್, ಬಸವರಾಜ್ ಬಿರಾದರ್, ಶಿವಕುಮಾರ್ ದಾನಾ, ಸಾಯಿ ಕಣಜಿ, ರವಿ ಕಣಜಿ, ರಾಜ್ಕುಮಾರ್ ಡೋಂಗರ್ಗಿ, ಚಂದ್ರಶೇಖರ್ ರೆಡ್ಡಿ, ಸಾಗರ್ ಶೌರ ಸೇರಿದಂತೆ ಇನ್ನಿತರರು ಇದ್ದರು. ನಾನು ಓಂ ಪ್ರಕಾಶ್ ಬಜಾರೆ. ಇದೊಂದು ಶ್ರೀ ದತ್ತಗಿರಿ ಮಹಾರಾಜ್ ಆಶ್ರಮ, ಸುಕುಲ್ತೀರ್ಥ ಮಡಿವಾಳೇಶ್ವರ ಮಂದಿರ, ನವದಗಿರಿ, ಜನವಾರ ರಸ್ತೆ, ಬೀದರ್. ನಾವೊಂದು ಪ್ರತಿ ವರ್ಷದಂತೆ ಈ ವರ್ಷವು ಶ್ರಾವಣ ಸಮಾಪ್ತಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಬಹಳ ವಿಜೃಂಭಣೆಯಿಂದ. ಇಲ್ಲಂದ್ರೂ ಒಂದು 8,000 ಜನ ಸೇರ್ತಾರೆ. ಈ ಕಾರ್ಯಕ್ರಮದಲ್ಲಿ ಮುಂಜಾನೆ 9 ಗಂಟೆಗೆ ಕುಂಭಕಳಸ ಮೆರವಣಿಗೆ. ಈ ಕುಂಭಕಳಸ ಮೆರವಣಿಗೆಯನ್ನು ನವದಗಿರಿ ಹನುಮಾನ್ ಮಂದಿರ್, ಬುದ್ಧ ಮಂದಿರ್, ಸಿದ್ಧಾರ್ಥ ಕಾಲೇಜ್ ಆ್ಯಂಡ್ ನವದಗಿರಿ ಚರ್ಚಿಂದ ಧರಿಯಿಂದ ನಮ್ಮ ಕೆಳಗೆ ಸುಕುಲ್ತೀರ್ಥ ಶಿವ ಮಂದಿರಕ್ಕೆ ಇದೊಂದು ಕುಂಭಕಳಸ ಮೆರವಣಿಗೆ ಬರುತ್ತೆ. ಈ ಕುಂಭಕಳಸ ಮೆರವಣಿಗೆಯಲ್ಲಿ ನವದಗಿರಿ ಎಲ್ಲ ಹೆಣ್ಮಕ್ಕಳು ಒಂದು ಕುಂಭಕಳಸ ತಗೊಂಡು ಭಾಳ ವಿಜೃಂಭಣೆಯಿಂದ ಡೊಳ್ಳು ಮೆರವಣಿಗೆ, ಲಮಾಣಿ ಮೆರವಣಿಗೆ ಎಲ್ಲ ಇದರಿಂದ ಇದೊಂದು ಕಳಸ ಮೆರವಣಿಗೆ ತೊಗೊಂಡು ಬರ್ತೀವಿ. ಮಧ್ಯಾಹ್ನ 1 ಗಂಟೆಗೆ ಜಾನಪದ ಕಾರ್ಯಕ್ರಮ ಇದೆ ಅದು. ಮತ್ತು ರಾತ್ರಿ 7 ಗಂಟೆಗೆ ಸಂಗೀತ ದರ್ಬಾರ್ ಇದೆ. ಈ ಸಂಗೀತ ದರ್ಬಾರನ್ನು ಎಲ್ಲ ಕಲಾವಿದರು ಬಂದು 7 ಗಂಟೆಗೆ ಸ್ಟಾರ್ಟ್ ಆಗಿ ಮುಂಜಾನೆ 9 ಗಂಟೆವರೆಗೆ ಇದೊಂದು ಸಂಗೀತ ದರ್ಬಾರ್ ನಡೀತದೆ. ದಯಮಾಡಿ ನಮ್ಮ ಬೀದರ್ ಜಿಲ್ಲಾ ಜನತೆಯರು ಇದೊಂದು ಕಾರ್ಯಕ್ರಮಕ್ಕೆ ಬಂದು ಭಾಳ ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಇಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸಿ ಶಿವ ಮಂದಿರ ದರ್ಶನ ತಗೊಂಡು ಹೋಗ್ಬೇಕಂತೇಳಿ ತಮ್ಮ ಎಲ್ಲರ ಹತ್ರ ಕಳಕಳಿಯಿಂದ ಕೇಳ್ಕೊತೀವಿ. ನಾವೀಗ ಇದು ಸುಮಾರು ವರ್ಷದಿಂದ ಇತಿಹಾಸ ಇದೆ. ಈಗ ನಾವು ಸಣ್ಣಾಗಿ ಹುಟ್ಟಿನಿಡ್ದು ಇದೊಂದು ಸುಕುಲ್ತೀರ್ಥ ಅಂತ ಹೆಸರು ಕೇಳಿವಿ, ಇಲ್ಲಿ ಬಂದು ಸ್ನಾನ ಮಾಡ್ತೀವಿ, ಎಲ್ಲ ಮಾಡ್ತಿದ್ದೀವಿ. ಆದರೆ ಈಗ ನಾವು ಇದಕ್ಕೆ ಮಾಡ್ತಾ ಇದ್ದೀವಿ, ನಾವೊಂದು 17-18 ವರ್ಷ ಇತ್ತು. ಇನ್ನು ನಮ್ಮ ಹಿಂದಕ್ಕಿಂತ ಹಿರಿಗಳು ಮಾಡಿದ್ದಾರೆ ಯಾವಾಗೆಲ್ಲ. ಈಗ ಎಲ್ಲ ಯುವ ಪೀಳಿಗೆ ಸುಕುಲ್ತೀರ್ಥ ಸೇವಾ ಸಮಿತಿ ಅಂತ ಒಂದು ಸೇವಾ ಸಮಿತಿ ಮಾಡಿ ಒಂದು 100-150 ಹುಡುಗರೆಲ್ಲ ಒಂದು ಟೀಮ್ ಮಾಡ್ಕೊಂಡು ಇದೊಂದು ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಳ ಸಹಕಾರ ಇದೆ, ಎಲ್ಲರದು ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ತಮ್ಮ ಬೀದರ್ ಜನತೆಯೆಲ್ಲ ಬಂದು ಇದೊಂದು ಶಿವ ಮಂದಿರ ದರ್ಶನ ಮಾಡ್ಕೊಂಡು ಪ್ರಸಾದ ಸ್ವೀಕರಿಸ್ಕೊಂಡು ಹೋಗ್ಬೇಕಂತೇಳಿ ತಮ್ಮೆಲ್ಲರ ಹತ್ರ ಕಳಕಳಿಯಿಂದ ಕೇಳ್ಕೊತೀವಿ. ಎಲ್ರಿಗೂ ನಮಸ್ಕಾರ. ಈ ಬೀದರ್ ನಗರದ ಪವಿತ್ರ ಝರಿಗಳಲ್ಲಿ ಇದು ಒಂದು ಝರಿ ಕೂಡ. ಹಾಗೆ ಗುರುದ್ವಾರ ಝರಿ ಇದೆ, ನರಸಿಂಹ ಟೆಂಪಲ್ ಝರಿ ಇದೆ, ಅಲಿಯಾಬಾದ್ ಸಿದ್ದೇಶ್ವರ ಝರಿ ಇದೆ, ಹಾಗೆ ಶುಕ್ಲತೀರ್ಥ ಮಂದಿರದಲ್ಲಿ ಇಲ್ಲಿ ಝರಿ ಇದೆ. ಇದು ಹೆಚ್ಚಿಗೆ ಪ್ರಚಾರ ಆಗಿಲ್ಲ, ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಸುಮಾರು ಸಲ ಮಂತ್ರಿಗಳಿಗೆ, ಅಧಿಕಾರಿಗಳಿಗೆ, ಸಂಬಂಧಪಟ್ಟವರಿಗೆ ಸುಮಾರು ಸಲ ಮನವಿಯನ್ನು ಕೊಟ್ಟಿದ್ದೇವೆ. ಆದರೂ ಇದರದ ಜೀರ್ಣೋದ್ಧಾರನೇ ಆಗಿಲ್ಲ. ಒಂದು ಕಡೆ ಆರ್ಥೋಲಜಿಕಲ್ದವರು ಸಮಸ್ಯೆ, ಒಂದು ಕಡೆ ಈ ಕಡೆ ಮ್ಯಾಗಿಂದು ಚರಂಡಿ ನೀರಿನ ಸಮಸ್ಯೆ. ಇದು ಸ್ವಚ್ಛಗೊಳಿಸಬೇಕು, ಇದು ಪವಿತ್ರ ಮಾಡಬೇಕು ಅಂತೇಳಿ ಭಾಳ ಪ್ರಯತ್ನ ಮಾಡ್ತಾ ಬಂದಿರುತ್ತೇವೆ. ಆದರೂ ಇದು ಸರ್ಕಾರ ಇದ್ರ ಬಗ್ಗೆ ಗಮನನೇ ಹರಿಸಿಲ್ಲ. ಹೀಗಾಗಿ ಈ ಒಂದು ಪವಿತ್ರ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು
ಶ್ರಾವಣ ಸಮಾಪ್ತಿ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಆಚರಿಸಲು ಈಗಾಗಲೇ ನಮ್ಮ ಸೇವಾ ಸಮಿತಿ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಇದರ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಒಂದು ಮುಂಜಾನೆ ಸರಿಯಾಗಿ 9 ಗಂಟೆಗೆ ಕುಂಭಕಳಸ ಮೆರವಣಿಗೆ ಇದೆ. ಆ ಒಂದು ಮೆರವಣಿಗೆಯಲ್ಲಿ ಸ್ಥಳೀಯ ನಾಯಕರು, ಬೀದರ್ ಜಿಲ್ಲೆಯ ಗಣ್ಯಮಾನ್ಯರು ಭಾಗವಹಿಸಲಿದ್ದು, ಜಾನಪದ ಕಲಾ ತಂಡ ಹಾಗೂ ಎಲ್ಲ ತಾಯಂದ್ರು ಕುಂಭ ಕಳಸದೊಂದಿಗೆ ಆ ಒಂದು ಮೆರವಣಿಗೆ ಕಾರ್ಯಕ್ರಮ ಜರುಗುತ್ತದೆ. ಸರಿಯಾಗಿ ಮಧ್ಯಾಹ್ನ 1 ಗಂಟೆಗೆ ಇಲ್ಲಿ ದಕ್ಷಿಣ ಮಧ್ಯ ವಲಯ ಸಾಂಸ್ಕೃತಿಕ ಕೇಂದ್ರ ನಾಗ್ಪುರ್ ಜೊತೆಗೆ ಅಖಿಲ ಭಾರತ ಬುಡಕಟ್ಟು ಕಲಾ ಪರಿಷತ್ ನವದೆಹಲಿ ಮತ್ತು ಶುಕ್ಲಾತೀರ್ಥ ಮಡಿವಾಳೇಶ್ವರ ಸಾಂಸ್ಕೃತಿಕ ಟ್ರಸ್ಟ್ ಸಹಕಾರದಲ್ಲಿ ಇದೇ ಒಂದು ಮಂದಿರ ಆವರಣದಲ್ಲಿ ಜನಪದ ಸಂಗೀತ ಉತ್ಸವ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಲು ಈಗಾಗಲೇ ನಾವು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಆ ಒಂದು ಕಾರ್ಯಕ್ರಮ ಸರಿಯಾಗಿ ಮಧ್ಯಾಹ್ನ 1 ಗಂಟೆಗೆ ಉದ್ಘಾಟನೆಗೊಳ್ಳುತ್ತದೆ. ಉದ್ಘಾಟನೆಗೊಂಡ ನಂತರ ನಮ್ಮ ವೇದಿಕೆ ಮೇಲೆ ನಮ್ಮ ಬೀದರ್ ಜಿಲ್ಲೆಯ ಲಂಬಾಣಿ ಕಲಾ ತಂಡ, ಕೋಲಾಟ ಕಲಾ ತಂಡ, ಹಲಿಗೆ ಕಲಾ ತಂಡ ಜೊತೆಗೆ ಶ್ರೀ ಗುರುದೇವ್ ಅವರ ಜಾನಪದ ಕಲಾ ತಂಡ ಈ ಒಂದು ಜನಪದ ಝಂಕಾರ ಕಾರ್ಯಕ್ರಮ ನಡೆಸ್ಕೊಡಲಿದ್ದಾರೆ. ಅದಾದ ನಂತರ ಸರಿಯಾಗಿ ಸಾಯಂಕಾಲ 7 ಗಂಟೆಗೆ ಇಡೀ ರಾತ್ರಿ ಸಾಯಂಕಾಲ 7 ಗಂಟೆಗೆ ಚಾಲು ಆಯ್ತು ಅಂದರೆ ಬೆಳಿಗ್ಗೆ 8 ಗಂಟೆವರೆಗೆ ನಮ್ಮ ಗೊಂಬೆ ಪುಂಡ್ಲಿಕ್ ಪಾಟೀಲ್ ಗುಮ್ಮೆ ಅವರ ಒಂದು ಮುಂದಾಳತ್ವದಲ್ಲಿ ಅನೇಕ ಜಿಲ್ಲೆಯ ಹೆಸರಾಂತ ಭಜನಾ ಕಲಾವಿದರು, ನಮ್ಮ ನಾವದಗಿರಿ ಕಲಾವಿದರಾಗಿರ್ಬೋದು, ಮರ್ಕಲ್ಲು, ಬೆನಕಳ್ಳಿ, ಗಾದಗಿ, ಹೀಗೆ ಸ್ಥಳೀಯ ಗ್ರಾಮ ಮಟ್ಟದ ಕಲಾವಿದರು ಈ ಒಂದು ಸಂಗೀತ ದರ್ಬಾರದಲ್ಲಿ ಭಾಗವಹಿಸಲಿದ್ದಾರೆ. ಹೀಗಾಗಿ ನಮ್ಮ ಬೀದರ್ ಜಿಲ್ಲೆಯ ಸಮಸ್ತ ಜನತೆಗೆ ನಾನು ಮನವಿಯನ್ನು ಮಾಡ್ತೇನೆ, ಈ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಪ್ರಸಾದ ಸ್ವೀಕಾರ ಮಾಡಿಕೊಂಡು ಹೋಗ್ಬೇಕಂತ ಹೇಳಿ ವಿನಂತಿಯನ್ನು ಮಾಡ್ತೇನೆ. ಧನ್ಯವಾದ. ಇಲ್ಲಿ ಮಧ್ಯಾಹ್ನ 1 ಗಂಟೆಗೆ ನಾವು ಜನಪದ ಸಂಗೀತ ಉತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವಲ್ಲ, ಆ ಒಂದು ಕಾರ್ಯಕ್ರಮದ ನಗರಸಭೆ ಅಧ್ಯಕ್ಷರಾಗಿರುವಂಥ MD ಗೌಸ್ ಅವರು ಕಾರ್ಯಕ್ರಮ ಚಾಲನೆಯನ್ನು ನೀಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಬುಡ ಅಧ್ಯಕ್ಷರಾಗಿರುವಂಥ ಹಿರಿಯರಾದ ಬಸವರಾಜ್ ಜಾಬಶೆಟ್ಟಿ ಸರ್, ಮಾಜಿ ಶಾಸಕರಾಗಿರುವಂಥ ಅಶೋಕ್ ಖೇಡಿ ಸರ್ ಅವರು, ಜೊತೆಗೆ ನಮ್ಮ ನಗರಸಭೆ ಸ್ಥಳೀಯ ಸದಸ್ಯರು, ಜೊತೆಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರುವಂಥ ದೊಡ್ಡಿ ಸರ್ ಅವರು, ಜೊತೆಗೆ ಯುವ ಉದ್ಯಮಿಗಳಾಗಿರುವಂಥ ಅಶೋಕ್ ಹೆಬ್ಬಾಳೆ ಅವರು, ಜೊತೆಗೆ ನಮ್ಮ ಹಿಂದೂ ಧರ್ಮದ ಚಿಂತಕರಾಗಿರುವಂಥ ಈಶ್ವರ್ ಸಿಂಗ್ ಠಾಕೂರ್ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಬೆಳಗ್ಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ವಿಜಯಕುಮಾರ್ ಪಾಟೀಲ್ ಗಾದ್ಗಿ ಅವರು ಮೆರವಣಿಗೆ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ. ಸ್ಥಳೀಯ ನಗರಸಭೆ ಸದಸ್ಯರಾಗಿರುವಂಥ ಸುನಿಲ್ ಬಚ್ಚನ್ ಅವರು, ಸ್ಥಳೀಯ ಮುಖಂಡರಾಗಿರುವಂಥ ಬಾಬು ಪಾಸ್ವಾನ್ ಅವರು, ಅಮರ್ ಭಂಗಿ ಅವರು ಸೇರಿದಂತೆ ಅನೇಕ ಸ್ಥಳೀಯ ನಾಯಕರು ಆ ಒಂದು ಮೆರವಣಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ.